ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಸಿರೋ ವಿಚಾರ ಅಪ್ಡೇಟ್ಸ್ ಏನಿದೆ ಸರಿ, ಯಾರ ಮೇಲೆ ಆಕ್ಷನ್? ನಾನು ಕೆಲಸ ಮಾಡ್ತೀನಿ, ಡೈಲಿ ತನಿಖೆ ಅಪ್ಡೇಟ್ ಇಲ್ಲೇ ಕೊಟ್ಬಿಡ್ತೀನಿ. ನೋಡಿ, ಕೈಂಡ್ಲಿ ಪ್ರಾರ್ಥನೆ ಮಾಡ್ತೀನಿ ಮಾಧ್ಯಮ ಸ್ನೇಹಿತರಿಗೆ, ತನಿಖೆ ನಡೀತಾ ಇದೆ, ಅವೆಲ್ಲರೂ ಕೂಡ ನಾವು ಬಹಿರಂಗ ಚರ್ಚೆ ಮಾಡಲಿಕ್ಕಾಗಲ್ಲ. ಅಂಥದ್ದೇನಾದರೂ ಮಾಧ್ಯಮಗಳಿಗೆ ತಿಳಿಸ್ಬೇಕಾಗಿರುವಂಥ ವಿಚಾರಗಳಿದ್ರೆ ತಿಳಿಸ್ತೀವಿ. ಆಮೇಲೆ ನಿಮಗೂ ಮೂಲ ಇದೆ, ಈಗ ಎಷ್ಟೊಂದು ಸನ್ನಿವೇಶಗಳು ಲೀಕ್ ಆಗ್ತಾನೇ ಇದೆ ಅಲ್ಲ, ನಮ್ಮಲ್ಲೂ ಕೂಡ ಇದಾರಲ್ವಾ ಕೆಲವು ಜನ ಬಂದು ನಿಮ್ಗೆ ನೇರವಾಗಿ ಮಾತನಾಡೋರು. ಸರ್, ಬಿಡದಿ ಹೋರಾಟವನ್ನು ದಾರಿ ತಪ್ಪಿಸೋ ಕೆಲಸ ಇದೊಂದು ತಂದಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್ JDS. ಇದು ಒಳ್ಳೆ ಕತೆ. ಅಂದರೆ ನಾವು ಈಗ ಸುಮ್ಮನೆ ಇಲ್ಲ, ಪ್ರಿಸನ್ಸ್ ಇರ್ಬೋದು ಅಥವಾ ಬೇರೆ ಕಡೆ ಇರ್ಬೋದು, ನಾನು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ ಇದೇ ಸದನದಲ್ಲಿ ನನಗೆ ಬೈತೀರಾ. ಏನಪ್ಪ ನಿಮ್ಮ ಪರಪ್ಪ ಅಗ್ರಹಾರ ಇರ್ಬೋದು, ಬೆಳ್ಳಾರಿ ಜೈಲಲ್ಲಿ ಇರ್ಬೋದು, ರಾಜಾರೋಷವಾಗಿ ಟಿ ವಿ ನೋಡ್ತಾ ಇದ್ದಾರೆ, ರಾಜಾರೋಷವಾಗಿ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ, ಡ್ರಗ್ಸ್ ಹಾವಳಿ ಇದೆ ಅಂತ ನೀವೇ ಬೈತೀರಾ. ಕರೆಕ್ಟಾಗಿ ನಾನು ಕೆಲಸ ಮಾಡಿದ್ರೂ ನೀವೇ ಬೈತೀರಾ. ತೀರ್ಮಾನ ಮಾಡಿಬಿಡಿ, ನಾನು ಕೆಲಸ ಮಾಡಬೇಕಾ ಮಾಡಬಾರ್ದಾ? ಇದಕ್ಕೆ ಅದಕ್ಕೆ ಏನು ಸಂಬಂಧ? ಈಗ ಸರ್ಪ್ರೈಸ್ ರೇಡ್ ಮಾಡಿಸಿದ್ವಿ, ಮೊಬೈಲ್ ಸಿಕ್ತು, ಅದಕ್ಕೆ ಬಿಡದಿಗೆ ಏನು ಸಂಬಂಧ? ಅಂದರೆ ಬಿಡದಿ ಹೋರಾಟ ಇರಲಿಲ್ಲ ಅಂದರೆ ಮೊಬೈಲ್ ಯೂಸ್ ಮಾಡ್ಬೋದಾಗಿತ್ತು ಅವರು, ಯಾರೇ ಇರ್ಬೋದು, ಇವರು ಅಂತಲ್ಲ. ಈಗ ಒಳ್ಳೆ ಕೆಲಸ ಮಾಡಿದ್ಕೂ ಬೆಂಚಪ್ಪರಿಸಲ್ಲ. ಏನಾದರೂ ಒಂದು ವಿಧೇಯಕ ಒಳ್ಳೇದಾಗುತ್ತೆ ಸಾರ್ವಜನಿಕರೇ ಅಂದರೆ ಅದಕ್ಕೂ ನೀವು ಒಪ್ಪಿಗೆ ಇಲ್ಲ. ಏನು ಮಾಡಬೇಕು ಅದನ್ನು ಹೇಳ್ಬಿಡ್ಲಿ, ಅವರೇ ಮಾರ್ಗದರ್ಶನ ಕೊಟ್ಬಿಡ್ಲಿ ನನಗೆ. ಬಿಜೆಪಿ ಹೋರಾಟ ಮಾಡಿದ್ರು ಸರ್, ಇವತ್ತು ಮಹಿಳೆಯರಿಗೆ ಸ್ಥಾನಮಾನ ಕೊಟ್ಟಿಲ್ಲ ಸಚಿವ ಸ್ಥಾನ. ಅವ್ರ ಹತ್ರ ಮಹಿಳೆಯರ ಸಬಲೀಕರಣದ ಬಗ್ಗೆ ಕಲಿಬೇಕೇನ್ರಿ ನಾವು? ಅತ್ಯಾಚಾರಿಗಳ ಪಾರ್ಟಿ ಯಾವುದು? ಅವ್ರ ಹತ್ರ ಕಲಿಯೋದೇನೂ ಇಲ್ಲ ನಮಗೆ. ನಾಗೇಂದ್ರ ವಿಚಾರ ರಾಜೀನಾಮೆ ಕೊಟ್ಟಿದ್ದಾರೆ ಸರ್. ಹಿಡೀಲಿ ರೇ, ಬಂದು ಸದನದಲ್ಲಿ ಚರ್ಚೆ ಮಾಡಲಿ ಯಾಕೆ ಏನು ಅಂತ. ಸುಮ್ಮನೆ ಬಂದು ಮೈಕ್ ಮುಂದೆ ಮಾತಾಡೋದು ಏನು ಪ್ರಯೋಜನ? ಲೆಟ್ ದಮ್ ಕಮ್ ಆ್ಯಂಡ್ ಡಿಸ್ಕಸ್. ಈಗ IT, ED, CBI ಎಲ್ಲ ಅವ್ರದ್ದೇ ಇದೆ ಅಲ್ಲ, ತೋರಿಸ್ಬಿಡ್ಲಿ ಒಂದು ಕಾಗದ, ಹೌದಪ್ಪ ಈಸ್ ಗಿಲ್ಟಿ ಅಂತ, ತಕ್ಷಣ ರಾಜೀನಾಮೆ ಕೊಡ್ತಾರೆ. ಸುಮ್ಮನೆ ಏನಿಲ್ಲ, ಸುಮ್ಮನೆ ನಾವು ಮಾತಾಡ್ಕೋತಾ ಹೋದರೆ ಹೇಗೆ?